ಹೆಲೋ ಎವ್ರಿವನ್, ವೆಲ್ಕಮ್ ಟು ಬಾನು ಸ್ಟಡಿ ಸ್ಪಾಟ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪ್ಲ್ಯಾಂಟ್ ಸೆಲ್ ಸಸ್ಯ ಜೀವಕೋಶ ಅಂದ್ರೇನು ಅಂತ ತಿಳ್ಕೊಳ್ಳೋಣ. ಕನ್ನಡದಲ್ಲಿ ಪ್ಲ್ಯಾಂಟ್ ಸೆಲ್ ಇದನ್ನು ಸಸ್ಯ ಜೀವಕೋಶ ಅಥವಾ ಸಸ್ಯಕೋಶ ಅಂತಲೂ ಕರಿತೀವಿ. ಸಸ್ಯ ಜೀವಕೋಶಗಳು ಯೂಕ್ಯಾರಿಯೋಟಿಕ್ ವರ್ಗಕ್ಕೆ ಸೇರಿದೆ. ಯೂಕ್ಯಾರಿಯೋಟಿಕ್ ಅಂದ್ರೇನು ಅಂತ ಆಲ್ರೆಡಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಸಸ್ಯ ಜೀವಕೋಶಗಳಲ್ಲಿ ಬರುವಂಥ ಮುಖ್ಯ ಭಾಗಗಳು ಅದ್ಯಾವುದಂದರೆ ಸೆಲ್ ವಾಲ್, ಇದನ್ನು ನಾವು ಕನ್ನಡದಲ್ಲಿ ಕೋಶ ಗೋಡೆ ಅಂತ ಕರಿತೀವಿ. ಸೆಲ್ ಮೆಂಬ್ರೇನ್ ಅಂದರೆ ಕೋಶ ಪೊರೆ, ನ್ಯೂಕ್ಲಿಯಸ್ ಅಂದರೆ ಕೋಶ ಕೇಂದ್ರ, ಕ್ಲೋರೋಪ್ಲಾಸ್ಟ್ ಹರಿತ್ಕಣ, ಲಾರ್ಜ್ ವ್ಯಾಕ್ಯೂಲ್ ದೊಡ್ಡ ಕೇಂದ್ರ ನಿರ್ವಾತ, ಮೈಟೊಕಾಂಡ್ರಿಯಾ ಕನ್ನಡದಲ್ಲೂ ಕೂಡ ಮೈಟೊಕಾಂಡ್ರಿಯಾ ಅಂತಲೇ ಕರಿತೀವಿ, ಸೈಟೋಪ್ಲಾಸಮ್ ಕೋಶ ದ್ರವ್ಯ. ಇವಾಗ ಈ ಭಾಗಗಳ ಕೆಲಸ ಏನಂತ ತಿಳ್ಕೊತಾ ಹೋಗೋಣ. ನಾನು ಒಂದೊಂದು ಭಾಗ ಕೂಡ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಪಕ್ಕದಲ್ಲಿರುವಂಥ ಡಯಾಗ್ರಾಮ್ ಕೂಡ ನೀವು ಅಬ್ಸರ್ವ್ ಮಾಡಿ, ಈಸಿಯಾಗಿ ಅರ್ಥ ಆಗುತ್ತೆ. ಸೆಲ್ ವಾಲ್ ಅಂದರೆ ಕೋಶ ಗೋಡೆ. ಇದು ಆ ಸೆಲ್ಲಲ್ಲಿ ಇರೋವಂಥ ಹೊರಗಡೆ ಏನಿದೆಯೋ ಭಾಗ, ಆ ಗಟ್ಟಿಯಾದ ಪದರವನ್ನು ನಾವು ಸೆಲ್ ವಾಲ್ ಅಥವಾ ಕೋಶ ಗೋಡೆ ಅಂತ ಕರಿತೀವಿ. ಇದು ಸೆಲ್ಯುಲೋಸಿಂದ ಮಾಡಲ್ಪಟ್ಟಿರುತ್ತೆ. ಇದು ಸಸ್ಯಕ್ಕೆ ನಿರ್ದಿಷ್ಟ ಆಕಾರ ಮತ್ತು ಆ ಸಸ್ಯಕ್ಕೆ ರಕ್ಷಣೆ ನೀಡುತ್ತೆ. ನೆಕ್ಸ್ಟ್ ಸೆಲ್ ಮೆಂಬ್ರೇನ್ ಅಥವಾ ಪ್ಲಾಸ್ಮಾ ಮೆಂಬ್ರೇನ್, ಇದನ್ನು ಕನ್ನಡದಲ್ಲಿ ಕೋಶ ಪೊರೆ ಅಂತ ಕರಿತೀವಿ. ಇದು ಕೋಶ ಗೋಡೆ ಏನಿದೆಯೋ ಸೆಲ್ ವಾಲ್ ಒಳಗಿರೋಂಥ ಒಂದು ಪದರವಾಗಿರುತ್ತೆ. ಯಾವ ವಸ್ತು ಆ ಸೆಲ್ ಒಳಗೆ ಬರಬೇಕು ಮತ್ತು ಯಾವ ವಸ್ತು ಸೆಲ್ಲಿಂದ ಹೊರಗೆ ಹೋಗಬೇಕು ಅಂತ ನಿಯಂತ್ರಿಸುತ್ತೆ. ನೆಕ್ಸ್ಟ್ ಕ್ಲೋರೋಪ್ಲಾಸ್ಟ್, ಇದನ್ನು ಕನ್ನಡದಲ್ಲಿ ಹರಿತ್ಕಣ ಅಂತ ಕರಿತೀವಿ. ಇವುಗಳಲ್ಲಿ ಕ್ಲೋರೋಫಿಲ್ ಎಂಬ ಹಸಿರು ವರ್ಣಕವನ್ನು ಹೊಂದಿರುತ್ತವೆ. ಈ ಕ್ಲೋರೋಪ್ಲಾಸ್ಟ್ ಒಳಗೆ ಫೋಟೋಸಿಂಥಸಿಸ್ ಅನ್ನೋವಂಥ ಒಂದು ಕ್ರಿಯೆ ನಡೆಯುತ್ತೆ. ಫೋಟೋಸಿಂಥಸಿಸ್ ಅಂದರೆ ಏನಂದರೆ, ಸೂರ್ಯನ ಬೆಳಕನ್ನು ಬಳಸಿಕೊಂಡು ತನ್ನ ಆಹಾರವನ್ನು ತಾನೇ ತಯಾರಿಸಲು ಸಹಾಯ ಮಾಡುವಂತಹ ಒಂದು ಅಂಶನ ಅಥವಾ ಒಂದು ಕ್ರಿಯೆನ ನಾವು ಫೋಟೋಸಿಂಥಸಿಸ್ ಅಂತ ಕರಿತೀವಿ. ನೆಕ್ಸ್ಟ್ ಪಾರ್ಟ್ ನ್ಯೂಕ್ಲಿಯಸ್ ಅಂದರೆ ಕೋಶ ಕೇಂದ್ರ. ಈ ನ್ಯೂಕ್ಲಿಯಸ್ ಆ ಸೆಲ್ನ ನಿಯಂತ್ರಣ ಕೇಂದ್ರವಾಗಿರುತ್ತೆ ಮತ್ತು DNA ಮತ್ತು ಆನುವಂಶಿಕ ಮಾಹಿತಿಯನ್ನು ಹೊಂದಿರುತ್ತೆ. ನೆಕ್ಸ್ಟ್ ಪಾರ್ಟ್ ಲಾರ್ಜ್ ವ್ಯಾಕ್ಯೂಲ್ ಅಂದರೆ ದೊಡ್ಡ ಕೇಂದ್ರೀಯ ರಸಕೋಶ. ಪಕ್ಕದಲ್ಲಿರುವಂಥ ಡಯಾಗ್ರಾಮ್ನ ಅಬ್ಸರ್ವ್ ಮಾಡಿ. ಈ ಸೆಲ್ ಒಳಗಿರುವಂತಹ 60 to 90% ಸ್ಪೇಸ್ ಏನಿದೆಯೋ ಈ ವ್ಯಾಕ್ಯೂಲ್ ಅನ್ನೋ ಒಂದೇ ಒಂದು ಪಾರ್ಟ್ ಅಕ್ವೈರ್ ಮಾಡ್ಕೊಂಡಿದೆ. ಇದರಲ್ಲಿ ನೀರು, ಪೋಷಕಾಂಶ, ತ್ಯಾಜ್ಯವನ್ನು ಸಂಗ್ರಹಿಸಿರುತ್ತೆ. ನೆಕ್ಸ್ಟ್ ಪಾರ್ಟ್ ಮೈಟೊಕಾಂಡ್ರಿಯಾ, ಈವನ್ ಕನ್ನಡದಲ್ಲೂ ಕೂಡ ಮೈಟೊಕಾಂಡ್ರಿಯಾ ಅಂತಲೇ ಕರಿತೀವಿ. ಇದನ್ನು ಜೀವಕೋಶದ ಶಕ್ತಿ ಕೇಂದ್ರ ಅಂತ ಕರಿತೀವಿ. ಏನಕ್ಕೋಸ್ಕರ ಅಂದರೆ ಇದರಲ್ಲಿ ಶಕ್ತಿ ಉತ್ಪಾದನೆಯಾಗುತ್ತೆ. ಈವನ್ ಇಂಗ್ಲೀಷಲ್ಲಿ ಮೈಟೊಕಾಂಡ್ರಿಯಾನ ಪವರ್ ಹೌಸ್ ಆಫ್ ದ ಸೆಲ್ ಅಂತ ಕರಿತೀವಿ. ನೆಕ್ಸ್ಟ್ ಪಾರ್ಟ್ ಸೈಟೋಪ್ಲಾಸಮ್ ಅಂದರೆ ಕೋಶ ದ್ರವ್ಯ. ಇದು ಸೆಲ್ ಒಳಗಿರುವಂತಹ ಜೆಲ್ಲಿಯಂತಹ ದ್ರವ್ಯವಾಗಿರುತ್ತೆ. ಎಲ್ಲ ಅಂಗಕಗಳು ಇದರಲ್ಲಿ ತೇಲ್ತಿರುತ್ತೆ. ಇದಿಷ್ಟು ಪ್ಲ್ಯಾಂಟ್ ಸೆಲ್ ಅಂದರೆ ಸಸ್ಯ ಜೀವಕೋಶದ ಮುಖ್ಯ ಭಾಗಗಳು ಮತ್ತು ಅವುಗಳ ಕೆಲಸ. ಮುಂದಿನ ವಿಡಿಯೋದಲ್ಲಿ ನಾವು ಆ್ಯನಿಮಲ್ ಸೆಲ್ ಅಂದ್ರೇನು, ಅದರಲ್ಲಿ ಬರುವಂಥ ಭಾಗಗಳು ಮತ್ತು ಅವುಗಳ ಕೆಲಸಗಳನ್ನು ತಿಳ್ಕೊಳ್ಳೋಣ. ನಿಮಗೆ ಈ ವಿಡಿಯೋದಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಅರ್ಥ ಆಗಿದ್ದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.